ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ದೆಹಲಿನಲ್ಲಿ ಅಂದರೆ NCR ಲಿಮಿಟ್ಸ್ ಕ್ಯಾಟಗರಿಯಲ್ಲಿ ಸೇರುವಂತಹ ಕಾರ್ಸ್ಗಳಲ್ಲಿ, ಅದರಲ್ಲೂ ಸ್ಪೆಷಲಿ ಡೀಸೆಲ್ ಕಾರ್ಸ್ಗಳಲ್ಲಿ ಈಗ ಒಂದು ಟಾಪ್ 5ನ ಪಿಕ್ ಮಾಡ್ತೀನಿ. ಪ್ರಾಬ್ಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಬಜೆಟ್ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ರಿಲಯಬಿಲಿಟಿನೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಲೋ ಇನ್ ಮೈಂಟೆನೆನ್ಸ್ ಕೂಡ ಆಗಿರುತ್ತೆ. ಪ್ರಾಬ್ಲಿ ಇದನ್ನು ನೀವು ಕನ್ಸಿಡರ್ ಕೂಡ ಮಾಡಬಹುದು ತೊಗೊಳ್ಬೇಕಾದ್ರೆ. ಬರೀ NCR ಲಿಮಿಟ್ಸ್ ಅಂತಲ್ಲ, ನೀವು ಹೊರಗಡೆ ತೊಗೊಳ್ಬೇಕಾದ್ರೂ ಕೂಡ ಈ ಒಂದು ಪ್ರಾಡಕ್ಟ್ಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಿದ್ರೆ ನಂಗೆ ಆ ಗಾಡಿ ಬೇಕು, ಈ ಗಾಡಿ ಬೇಕು, ಆ ಗಾಡಿ ಬೇಕು, ಈ ಗಾಡಿ ಬೇಕು ಅಂತ. ಎಲ್ಲ ಗಾಡಿಗಳು ಅವೈಲೇಬಿಲಿಟಿ ಇದೆ. ಸೊ ನಿಮಗೆ ಬುಕ್ಕಿಂಗ್ ಪ್ರೊಸೀಜರ್ ಬಗ್ಗೆ ನಾನು ಆಲ್ರೆಡಿ ಕ್ರಿಸ್ಟಾ ವಿಡಿಯೋ ಮಾಡಿದ್ದೀನಿ. ಸೊ ಆ ಕ್ರಿಸ್ಟಾ ವಿಡಿಯೋ ಮಾಡಿರೋ ಪರ್ಪಸ್ಸೇ ಹೇಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಹೇಗೆ ಗಾಡಿ ನಿಮ್ಮ ಕೈಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅದರ ಮಾಹಿತಿ ಇರ್ತೀನಿ. ಸೊ ಯಾರೇನೋ ಆ ವಿಡಿಯೋ ನೋಡಿರೋ ದಯವಿಟ್ಟು ನೋಡಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕ್ನ. ಸೊ ಕ್ಲಿಕ್ ಮಾಡಿ ನೋಡಿ, ಅಥವಾ ವಿಡಿಯೋ ಫೋಲ್ಡರ್ ಓಪನ್ ಮಾಡೋದು ಕೂಡ ಸಿಗುತ್ತೆ ಅಂತಲೇ ಹೇಳಿ. ಕಳೆದ ಕೆಲವು ವಿಡಿಯೋಗಳನ್ನು ಹೇಳಿದ್ದೆ, ಕ್ರಿಸ್ಟಾ ಬಗ್ಗೆ ಹೇಳಿದ್ದೆ, ಡಸ್ಟರ್ ಬಗ್ಗೆ ಹೇಳಿದ್ದೆ, ಮತ್ತು ಎಕ್ಸಾ ಬಗ್ಗೆನೂ ಹೇಳಿದ್ದೆ ಆ್ಯಂಡ್ ಕ್ರೆಟಾ ಬಗ್ಗೆನೂ ಹೇಳಿದ್ದೆ. ಸೊ ಅದೇ ಥರನೇ ಈ ವಿಡಿಯೋದಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿರುವಂತಹ ಒಂದು ರಿಲಯಬಿಲಿಟಿ, ರಿಸೆಲ್ಲಿಂಗ್ ಕೂಡ ಚೆನ್ನಾಗಿರುವಂಥದ್ದು ಕನ್ಸಿಡರ್ ಮಾಡಿ ನಿಮಗೆ ಹೇಳ್ತೀನಿ. ಅದರಲ್ಲಿ ಫಸ್ಟ್ ಕ್ಯಾಟಗರಿಯಲ್ಲಿ ಬರೋವಂಥದ್ದು ಸ್ವಿಫ್ಟ್ ಗಾಡಿ. ಸೊ ಸ್ವಿಫ್ಟು ನಿಮಗೆ ಪೆಟ್ರೋಲ್ ಗಾಡಿಗಳು ನಿಮ್ಗೆ ಇಲ್ಲೂ ಮತ್ತು ಅಲ್ಲೂ ಕೂಡ ಅವೈಲೇಬಿಲಿಟಿ ಇದೆ. ಬಟ್ ಡೀಸೆಲ್ನಲ್ಲಿ ನಿಮಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ಅದರಲ್ಲೂ ಸ್ಪೆಷಲಿ 2018+ ಅಲ್ಲಿರುವಂಥ ಕ್ಯಾಟಗರಿ, ಏನು ಆ್ಯಪಲ್ ಶೇಪ್ ಅಂತ ಏನು ಪಿಯರ್ ಶೇಪು, ಆ್ಯಪಲ್ ಶೇಪು, ಟೋಕಿಯೋ ಜಪಾನೀಸ್ ಟೋಕಿಯೋ ಶೇಪ್ ಬರುತ್ತಲ್ವ, ಹೀಗೆ ಆ ಥರ ಶೇಪು, ಅದೇನಂತ ತುಂಬ ಜನ ಅವರು ಒಂಥರ ಕನ್ಸಿಡರ್ ಮಾಡ್ತಾರೆ. ಆ ಗಾಡಿನ ನೀವು ಕನ್ಸಿಡರೇಷನ್ ಮಾಡ್ಕೋಬಹುದು. ಆ ಶೇಪ್ ಪರ್ಟಿಕ್ಯುಲರ್ ಆ ಶೇಪ್ ಬಂದು ನಿಮಗೆ 4.5, 5 ಹೀಗೆಲ್ಲ ಸಿಗುತ್ತೆ. ಡಿಪೆಂಡ್ಸ್ ಆನ್ 18, 19, 20 ಈ ಥರ ಮಾಡಲ್ಗಳಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಅದಕ್ಕಿಂತ ಓಲ್ಡ್ ಸಿಗುತ್ತೆ. ಬಟ್ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ಅದು ಅಷ್ಟೇ ನಿಮಗೆ ವರ್ತ್ ಅಂತ ಅನಿಸಲ್ಲ. ಬಟ್ ಇದರಲ್ಲಿ ನಿಮಗೆ ಟ್ಯೂನಿಂಗ್ ಆಗಿರಲಿ ಮತ್ತು ನಿಮಗೆ ಸಸ್ಪೆನ್ಷನ್ ಆಗಿರಲಿ ಪ್ರತಿಯೊಂದ್ರೂ ಕೂಡ ಅದಕ್ಕಿಂತ ಇದು ಬೆಟರ್ ಆಗಿದೆ. ರೈಡಿಂಗ್ ಹ್ಯಾಂಡ್ಲ್ ಕೂಡ ಬೆಟರ್ ಆಗಿರುತ್ತೆ. ಆಫ್ಕೋರ್ಸ್ ಬಿಲ್ಡ್ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಆಗಲೇಬೇಕು. ಸುಜುಕಿ ಅಂತ ಬಂದಾಗ ಬಿಲ್ಡ್ ಕ್ವಾಲಿಟಿ ನೀವು ಮರ್ತು ಬಿಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅದಂತೂ ಖಂಡಿತ ಇರೋದಿಲ್ಲ. ನಾನು ನಿಜವಾಗ್ಲೂ ಅದಕ್ಕೆ 0 ಮಾರ್ಕ್ಸ್ ಕೊಡ್ತೀನಿ. ಬಟ್ ಬಜೆಟ್ನಲ್ಲಿ, ರಿಸೆಲ್ಲಿಂಗಲ್ಲಿ, ಮೇಂಟೈನಿಂಗಲ್ಲಿ ಇದು ಆಲ್ಮೋಸ್ಟ್ 4 ಇಂದ 4.5 ಸ್ಟಾರ್ನ ರೇಟಿಂಗ್ನ ಇದು ಪಡ್ಕೊಳ್ಳುತ್ತೆ. ಸೊ ಹಂಗಾಗಿ ಇದನ್ನು ಲಿಸ್ಟ್ ನಂಬರ್ 1ರಲ್ಲಿ ಇಟ್ಟಿದ್ದೀನಿ. ಎರಡನೇದು ಬಂದು ದೊಡ್ಡ ಗಾಡಿ, ಬಹಳ ಕಡಿಮೆ ಬಜೆಟ್ಟು, ಬೇರೆ ಯಾವುದೂ ಅಲ್ಲ, ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಡಸ್ಟರ್ ವೆಹಿಕಲ್. ಸೊ ಡಸ್ಟರ್ನಲ್ಲಿ 85 PS ಇಸ್ ದ ಬೆಸ್ಟ್ ಆಪ್ಷನ್. 110 ಆಲ್ಸೋ ಓಕೆ, ಬಟ್ 85 ಈಸ್ ಬೆಸ್ಟ್. ಬಿಕಾಸ್ ರಿಸೆಲ್ಲಿಂಗ್ ಆಗಿರಲಿ, ಮೇಂಟೈನಿಂಗ್ ಆಗಿರಲಿ, ಪರ್ಫಾರ್ಮೆನ್ಸಲ್ಲಾಗಿರಲಿ, ರಿಸೆಲ್ಲಿಂಗಲ್ಲಿ ಕೂಡ ನಿಮಗೆ ಇದನ್ನು ಕನ್ಸಿಡರ್ ಮಾಡ್ಕೋಬಹುದು. 85 PS 2016 ಆ್ಯಂಡ್ ಅಬೌವ್ ನೀವು ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ಆದಷ್ಟು ನೀವು UP, DL, PB ಗಾಡಿನ ಆದಷ್ಟು ಅವಾಯ್ಡ್ ಮಾಡಿ. PB ಗಾಡಿ ನಿಮಗೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಷ್ಟೇ ಪ್ರೈಸ್ ಬಂದುಬಿಡ್ತದೆ. ಅದಕ್ಕೆ ನಾನು ಜಾಸ್ತಿ ಪಂಜಾಬ್ ಗಾಡಿಗಳನ್ನ ಅಷ್ಟು ಪ್ರಿಯಾರಿಟೈಸ್ ಮಾಡಲ್ಲ. ಸೊ ನಿಮಗೆ HR, DL, UP, UK ನಲ್ಲಿ ಸ್ವಲ್ಪ ಲಿಮಿಟೆಡ್ ಸ್ಟಾಕ್ಸು. UK ಆ್ಯಕ್ಚುಲಿ ನಿಮಗೆ UP, DL, HR ಅಷ್ಟು ಸಿಗೋಷ್ಟು ಗಾಡಿಗಳು ನಿಮಗೆ UK ಗಾಡಿಗಳು NCR ಲಿಮಿಟ್ಸಲ್ಲಿ ಅಷ್ಟು ಸಿಗೋದಿಲ್ಲ. ಸೊ ಹಂಗಾಗಿ ನಾನು UK ಗಾಡಿಗಳು ತೊಗೋಬೇಡಿ ಅಂತ ಹೇಳ್ತಿಲ್ಲ, ಅದರಲ್ಲೂ ಕೂಡ ಒಳ್ಳೊಳ್ಳೆ ಆಪ್ಷನ್ಸ್ಗಳು ಸಿಗುತ್ತೆ. UP ಗಾಡಿಗಿಂತ ಆ್ಯಕ್ಚುಲಿ UK ಗಾಡಿಗಳು ಚೆನ್ನಾಗಿರುತ್ತೆ. ಕಂಪೇರ್ ಮೇಂಟೈನಿಂಗ್ ವೈಸಲ್ಲಿ UK ಗಾಡಿಗಳು ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಕಂಪೇರ್ ಟು UP ಮಾತ್ರ. ಅಂದರೆ ಉತ್ತರ ಪ್ರದೇಶ ಗಾಡಿಗಳು ಸ್ವಲ್ಪ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿರ್ತಾರೆ. HR ಚೆನ್ನಾಗಿರುತ್ತೆ, DL ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ, UK ಚೆನ್ನಾಗಿರುತ್ತೆ. ನೀವು ಲಾಸ್ಟ್ ಪ್ರಿಯಾರಿಟಿ UP ಆಗಿ ಇಟ್ಕೊಂಡ್ರೆ ಬೆಟರ್ ಆಪ್ಷನ್ಸ್. ಕೆಲವರು ಚೆನ್ನಾಗಿ ಮೇಂಟೈನ್ ಮಾಡಿ ಅದರಲ್ಲೂ ಕೂಡ ಇಲ್ಲಕ್ಕೂ ಈ ಕಡೆ ಪ್ರಾಂತ್ಯಕ್ಕೆ ಬರ್ತದಲ್ಲ, ಸಿಟಿ ಲಿಮಿಟ್ಸಲ್ಲಿ ಬರೋದು ಚೆನ್ನಾಗಿ ಇಟ್ಕೊಂಡಿರ್ತೀವಿ. ಇನ್ನು ಮೂರನೇದಾಗಿ ಬರೋದಾದರೆ ಬೇರೆ ಯಾವುದೂ ಅಲ್ಲ, ಕ್ರೆಟಾ. ನಿಜವಾಗ್ಲೂ ಆ್ಯಕ್ಚುಲಿ ಕ್ರೆಟಾ ಗಾಡಿ ಇಸ್ ದ ಬೆಸ್ಟ್ ಕಾಂಪ್ಯಾಕ್ಟ್ ಕ್ರಾಸ್ ಓವರ್ ಅಂತಲೇ ಹೇಳ್ಬಹುದು. ಬಟ್ ಸ್ವಲ್ಪ ನಿಮಗೆ ಡಿಕ್ಕಿನಲ್ಲಿ ಸ್ಪೇಸ್ ಕಮ್ಮಿ ಅಂತ ಅನಿಸುತ್ತೆ. ಸ್ವಲ್ಪ ಮೈಂಟೈನಿಂಗಲ್ಲಿ ಸ್ವಲ್ಪ ಜಾಸ್ತಿ, ಎಸ್ಪೆಷಲಿ ಡೀಸೆಲಲ್ಲಿ ಕೆಲವು ಪರ್ಟಿಕ್ಯುಲರ್ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿ ಸ್ವಲ್ಪ ನಿಮಗೆ ಒಂಚೂರು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಮೈಂಟೈನಿಂಗ್ ಕಾಸ್ಟಲ್ಲಿ. ಬಟ್ ಸಸ್ಪೆನ್ಷನ್ ಕೂಡ ತುಂಬ ಸಾಫ್ಟ್ವೇರ್ ಕಡೆ ಇರೋದ್ರಿಂದ ನಿಮಗೆ ಒಂದು 70-80 ಸಾವಿರ ಇಲ್ಲ ಅದಕ್ಕಿಂತ ಕಮ್ಮಿ, ಡಿಪೆಂಡ್ಸ್ ಆನ್ ನಾವು ರೈಡಿಂಗ್ ಸ್ಟೈಲ್, ನಾವು ಎಲ್ಲೂ ಓಡಿಸ್ತೀವೋ, ಹಳ್ಳ ಕೊಳ್ಳಕ್ಕೆ ಎತ್ತಾಗ್ತಿರ್ತೀವಿ, ಹೆಂಗೆ ಓಡಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸ್ವಲ್ಪ ಸಸ್ಪೆನ್ಷನ್ ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಅದು ಬರೋದ್ರಲ್ಲ ಅದೇ ಎಷ್ಟು ಕಷ್ಟ ಆಗುತ್ತೆ. ಬಟ್ ಅದರ್ವೈಸ್ ಗಾಡಿ ಸೂಪರಾಗಿರ್ತದೆ. ಸೊ ಕ್ರೆಟಾ ಒನ್ ಆಫ್ ದ ಬೆಸ್ಟ್ ರೆಕಮೆಂಡೇಷನ್. ಆ್ಯಕ್ಚುಲಿ ಅದನ್ನು ನೀವು ಒಂದೊಂದನ್ನು ಕನ್ಸಿಡರ್ ಮಾಡ್ಬೋದು. ಬಟ್ ಪ್ರೈಸ್ ವೈಸಲ್ಲಿ ಸ್ವಲ್ಪ ನಿಮಗೆ ಸ್ವಿಫ್ಟ್ ಕಂಪೇರ್ ಮಾಡಿದ್ರೆ, ಡಸ್ಟರ್ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಪ್ರೈಸ್. ಸೊ ಹಾಗಾಗಿ ನೀವು ಇದನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಹೈಟು ಸಿಗುತ್ತೆ, ಕಂಪೇರ್ ಟು ಸ್ವಿಫ್ಟ್ ಕಂಪೇರ್ ಮಾಡಿದ್ರೆ ಹೈಟ್ ಸಿಗುತ್ತೆ, ಬಟ್ ನಿಮಗೆ ಡಿಕ್ಕಿ ಸ್ಪೇಸ್ ಅಷ್ಟು ಸಿಗೋದಿಲ್ಲ. ಸೀಲಿಂಗ್ ಕೂಡ ಚೆನ್ನಾಗಿದೆ. ಸೊ ಹಂಗಾಗಿ ನೀವು ಇದನ್ನು ಕೂಡ ಆರಾಮಾಗಿ ಧೈರ್ಯವಾಗಿ ಕನ್ಸಿಡರ್ ಮಾಡಬಹುದು. ನಾಲ್ಕನೇದು ಸೇಮ್ ಇದರದ್ದು ದೂರ ಸಂಬಂಧಿ ಒಬ್ಬ ಇದ್ದಾನೆ, ಅವ್ನು ಬೇರೆ ಯಾರಲ್ಲ, ನಿಮ್ಮ ಅಚ್ಚುಮೆಚ್ಚಿನ ಬ್ರಿಜಾ. ಅಗೇನ್ ಇದನ್ನು ಸೇಮ್ ಟು ಸೇಮ್ ಎಲ್ಲ ಆ್ಯಂಗಲಿಂದನೂ ಓಕೆ.
ಪ್ರೈಸು ಕೂಡ ನಿಮಗೊಂದು 4ರಿಂದ ಹಳೇ ಬ್ಯಾಚ್ಗಳ ಗಾಡಿಗಳು ಶುರುವಾಗುತ್ತೆ. ಬಟ್ ನನ್ನ ರೆಕಮೆಂಡೇಷನ್ 18 ಆ್ಯಂಡ್ ಅಬವ್ ತೊಗೊಳ್ಳಿ. ಅದು ನಿಮ್ಮೊಂದು 4.5 5+ ಸಿಕ್ಬಿಡ್ತದೆ. 5 ಮೇಲೆ ಇರುವಂಥದ್ದು ಸ್ವಲ್ಪ ನೋಡಿ ಫಸ್ಟ್ ಓನರ್ ವೆಹಿಕಲ್ಗಳು ಝೆಡ್ ಕ್ಯಾಟಗರಿ ಅಂದರೆ ಟಾಪ್ ಎಂಡ್ಗಳನ್ನು ತೊಗೊಳೋದ್ರಿಂದ ನಿಮಗಿನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲ ಆಪ್ಷನ್ಸ್ಗಳು ಕೂಡ ಅದರಲ್ಲಿ ಇರುತ್ತೆ. ಎನಿವೇ ಅದರಲ್ಲಿ ಡ್ರಾಬ್ಯಾಕ್ ಆಬ್ವಿಯಸ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸು ಖಂಡಿತ ಇಲ್ಲ. ಸೊ ಯಾರಾದರೂ ಹೈವೇ ಪರ್ಪಸಲ್ಲಿ ಜಾಸ್ತಿ ಓಡಿಸ್ತೀನಿ ಅಂದರೆ ನನ್ನ ಆಯ್ಕೆ ಖಂಡಿತ ಸ್ವಿಫ್ಟ್ ಮಾತ್ರ ಅಥವಾ ಬ್ರಿಜಾ ಮಾತ್ರ ಅಲ್ಲ, ಸುಜುಕಿದು ಯಾವುದು ತೊಗೊಳಕ್ಕೆ ಹೋಗ್ಬೇಡಿ. ಸೊ ಓಪನ್ನಾಗಿ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಸೊ ಯಾಕಂದರೆ ನನ್ನ ಹತ್ರ ಸೇಫ್ಟಿನೇ ಇಲ್ಲ. ಗಾಡಿ ಒಂದು ಸ್ವಲ್ಪನೂ ನಮ್ಮನ್ನು ಕಾಪಾಡಬೇಕು ಅನ್ನೋದು ಇದು ಇಲ್ಲ. ಬಟ್ ಎನಿವೇ ನಾವು ಚೆನ್ನಾಗಿ ಓಡಿಸ್ಕೊಂಡ್ರೆ ಅದನ್ನು ಗಾಡಿ ಚೆನ್ನಾಗಿರುತ್ತೆ. ತುಂಬ ಜನ ಅದನ್ನು ಕಾಮೆಂಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ಸಮ್ಟೈಮ್ಸ್ ಎಲ್ಲ ಟೈಮಲ್ಲಿ ನಮ್ಮದೇ ಮಿಸ್ಟೇಕ್ ಇರಲ್ವಲ್ಲ, ನಾವೇ ಮಿಸ್ಟೇಕ್ ಮಾಡಿರ್ಬೇಕಂತೇನಿಲ್ಲ. 50% ನಾವು ಮಿಸ್ಟೇಕ್ ಮಾಡಿದ್ದೀನಿ, 50% ಹಿಂದೆಯಿಂದ ಬಂದಿರೋನು ಮಿಸ್ಟೇಕ್ ಮಾಡಿರ್ಬೋದು, ಅಥವಾ ಮುಂದೆ ಹೋಗಿರೋನು ಮಿಸ್ಟೇಕ್ ಮಾಡ್ಬೋದು, ಏನು ಬೇಕಾದ್ರೂ ಆಗುತ್ತೆ. ಅದಕ್ಕೆ ಅದನ್ನು ಆಕ್ಸಿಡೆಂಟ್ ಅಂತ ಕರೀತಾರೆ. ಇಂಟೆನ್ಷನ್ ಅಂತ ಯಾರು ಕರೆಯಲ್ಲ, ಅದು ಕ್ರೈಮ್ ಅಲ್ಲ. ಸೊ ಅದು ಆಕ್ಸಿಡೆಂಟ್ ಅಷ್ಟೇ. ಸೊ ಅದು ಏನೇ ಆಗಿದ್ರು ಕೂಡ ನಿಮಗೆ ಟಾಟಾ ಮಹೀಂದ್ರಗಳು ಕಂಪೇರ್ ಮಾಡಿದ್ರೆ ಅದು ಏನೇನೂ ಅಲ್ಲ, ಟೊಳ್ಳು ಗಾಡಿ ಅಂತ ಹೇಳ್ಬೋದು ಸಿಂಪಲಾಗಿ. ಡಾಲ್ಡಾ ಟಿನ್ ಡಬ್ಬ ಅಂತ ಕರೀತಾರೆ ನಾರ್ತಲ್ಲಿ. ಟಿನ್ ಡಬ್ಬನ ಕರೆಕ್ಟಾಗಿದೆ ನೋಡು. ಸೊ ಹಂಗೆ ಕರೀತಾರೆ. ಸೊ ಹಂಗಾಗಿ ಮೈಂಟೈನಿಂಗ್ ವೈಸಲ್ಲಿ, ರಿಸೆಲ್ಲಿಂಗ್ ವ್ಯಾಲ್ಯೂಲಿ, ಮೈಲೇಜಲ್ಲಿ, ಹ್ಯಾಂಡ್ಲಿಂಗಲ್ಲಿ ತುಂಬ ಸಾಫ್ಟ್ ಆಟ ಸಾಮಾನು ಥರ ಇರ್ತದೆ ಗಾಡಿಗಳವೆಲ್ಲ. ಸೊ ಆ ಆಸ್ಪೆಕ್ಟಲ್ಲಿ ನೋಡಿದ್ರೆ ಇದು ನೀವು 4ನೇ ಕ್ಯಾಟಗರಿನಲ್ಲಿ ಖಂಡಿತ ಇಟ್ಕೋಬಹುದು. 5th ಕ್ಯಾಟಗರಿಯಲ್ಲಿ ಬರೋದು ಸೀರಿಯಸ್ಲಿ ಆಲ್ ಓವರ್ ಸೆಗ್ಮೆಂಟ್ ಅಂತ ಒಂದು ಬರುತ್ತೆ. ಅದೇ XUV 500. ಸೀರಿಯಸ್ಲಿ ಈ ಗಾಡಿನ ನಾನು ಯಾವಾಗಲೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಯಾವ ಆ್ಯಂಗಲಿಂದ ನೀವು ನೆಗೆಟಿವ್ ಹುಡ್ಕೋದು ಜಾಸ್ತಿ. ಇದರಲ್ಲಿ ನೆಗೆಟಿವ್ ಏನಂದರೆ ನಿಮಗೆ ಸ್ವಲ್ಪ ಇದರಲ್ಲಿ ಆಕ್ಸೆಸರೀಸ್ಗಳಾಗಿರಲಿ, ಆಟೋಮೊಬೈಲ್ಸ್, ಮೆಕ್ಯಾನಿಕಲ್ ಪಾರ್ಟ್ಸ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಇದ್ರದ್ದು ಮೈಂಟೈನಿಂಗ್ ಕಾಸ್ಟು ಸ್ವಲ್ಪ ಕಂಪೇರ್ ಟು ನಿಮಗೆ ಎಕ್ಸಾಗೆ ಅಥವಾ ಮರಾಜೋಗೆ, ಇಷ್ಟಾಗೆ ಈ ಥರ ಗಾಡಿಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಇದೆ ನಿಜ. ಬಟ್ ಅದರದ್ದು ಡ್ಯೂರೇಬಿಲಿಟಿ ಆಗಲಿ, ರಿಲಯಬಿಲಿಟಿ ಆಗಿರಲಿ, ಅಥವಾ ಅದರದ್ದು ಸ್ಟ್ಯಾಂಡರ್ಡ್ಸ್ಗಳಿಗೆ ತಕ್ಕ ಹಾಗೆ ಅದು ಖಂಡಿತ ಇರುತ್ತೆ. ಸೊ ಯಾಕಂದರೆ ನಾನು W8 ಟಾಪ್ ಎಂಡ್, ಅದನ್ನು W10 ಅದರಲ್ಲಿ ಸನ್ರೂಫು ಬರುತ್ತೆ. ಸೊ ಆ 2 ಗಾಡಿಗಳನ್ನ ಆಲ್ಮೋಸ್ಟ್ 4 ವರ್ಷ ಇಟ್ಕೊಂಡಿದ್ದೀನಿ, ಈಗಲೂ ಇದೆ ನನ್ನ ಹತ್ರ. ಸೊ ಹಂಗಾಗಿ ನಾನು ಇದಕ್ಕೆ ಯಾವಾಗೂ ನಾನು ಕೊಡ್ತೀನಿ. ಯಾಕಂದರೆ ನಾವು ಕಾಸು ಏನು ಕೊಡ್ತಿದ್ದೀವೋ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ನಿಮ್ಗೆ. ಅದರ ಇದರಲ್ಲ ನಿಮ್ಗೆ ಕ್ರಿಸ್ಟಾ ಇದಕ್ಕಿಂತ ಒಂಚೂರು ಬೆಟರ್ ಅಂತ ಅನಿಸುತ್ತೆ ನಿಮ್ಗೆ ರೈಡಿಂಗ್ ಹ್ಯಾಂಡ್ಲಲ್ಲಿ. ಅದು ಡ್ರೈವರ್ಸ್ ಕಾರ್ ಅಲ್ಲ ಅದು ಆ್ಯಕ್ಚುಲಿ. ಬಟ್ XUV 500 ಡ್ರೈವರ್ಸ್ ಕಾರ್ಸ್ ಪ್ಲಸ್ ಹಿಂದೆ ಇರೋರಿಗೂ ಕಂಫರ್ಟ್ ಇರ್ತದೆ, ಅದರಿಂದ ಇರೋರಿಗೂ ಕೂಡ ಒಂದು ಲೆವೆಲ್ ಕಂಫರ್ಟ್ ಇರ್ತದೆ. ಬಟ್ ನಿಮ್ಗೆ ಕ್ರಿಸ್ಟಾ ರೇಂಜಿಗೆ ಸೆಕೆಂಡ್ ರೋ ಕಂಫರ್ಟ್ ಇಲ್ಲದೇ ಇರಬಹುದು. ಕ್ಯಾಪ್ಟನ್ ಸೀಟ್ ಬರಲ್ಲ, ಅಥವಾ ರೆಗ್ಯುಲರ್ 8 ಸೀಟರ್ ಕೂಡ ಆ ರೇಂಜಿಗೆ ಕಂಫರ್ಟ್ ಲೆವೆಲ್ ಇಲ್ಲದೇ ಇರಬಹುದು. ಪರ್ಫಾರ್ಮೆನ್ಸ್ ವೈಸಲ್ಲಿ ಟಾಪ್ ನಾಚ್, ಮೈಲೇಜ್ ಕೂಡ ಕ್ರಿಸ್ಟಾಗಿಂತ ಜಾಸ್ತಿನೇ ಕೊಡುತ್ತೆ. ಒಂದು 2 ಕಿಲೋಮೀಟರ್ ಆಲ್ಮೋಸ್ಟ್ ನಿಮ್ಗೆ 14 15 ಕೊಡ್ಬೋದು ನಿಮಗೆ, ನೀವು ಓಡಿಸೋ ಸ್ಪೀಡ್ ಮೇಲೆ ಡಿಪೆಂಡ್. ಯಾಕಂದರೆ ಇಲ್ಲಿ 6 ಸ್ಪೀಡ್ ಕೂಡ ಇರೋದ್ರಿಂದ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಸ್ಟಾಪ್ ಆಪ್ಷನ್ಸ್ಗಳು, ಸನ್ ರೂಫು, ಪುಷ್ ಸ್ಟಾರ್ಟು, ಯಾಕೆ ಆಮೇಲೆ ಏನಾದರೂ ಕೀ ಅಡ್ಜಸ್ಟ್ ಬಟನ್ ಸಿಸ್ಟಮ್, ರಿಮೋಟು, ಫೋಟೈನ್ಮೆಂಟ್ಗೂ ರಿಮೋಟ್ ಬರುತ್ತೆ ಇದರಲ್ಲಿ. ಮತ್ತು ಪ್ರಾಪರ್ ರಿವರ್ಸ್ ಕ್ಯಾಮ್ರಾ ಬರ್ತದೆ ಇದರಲ್ಲಿ. W8 ನಿಮಗೆ ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ. ಎಷ್ಟೊಂದು ಆಪ್ಷನ್ಗಳು ತುಂಬಿ ತುಳುಕ್ಬಿಟ್ಟಿದ್ದಾರೆ. ಸ್ಯಾಲ್ದಕ್ಕೆ ಇದರಲ್ಲಿ 17 ಇಂಚಸ್ ಬರುತ್ತೆ. W11 18 ಇಂಚ್ ವೀಲ್ ಕೂಡ ಬರ್ತದೆ. ಒಳ್ಳೆ ಗ್ರಿಪ್ಪರು, ರೋಡ್ ಹ್ಯಾಂಡ್ಲಿಂಗು, ಟಾಪ್ ಸ್ಪೀಡು. ನೀವು 150, 160, 170, 180 ಓಡಿಸ್ತೀನಿ ಅಂದರೂ ಕೂಡ ಅದು ಹಂಗೆ ಒಳ್ಳೆ ಪಲ್ಲಿ ಕಚ್ಕೊಂಡಂಗೆ ಹೋಗುತ್ತೆ ರೋಡಲ್ಲಿ. ಅಷ್ಟೇ ನಿಮಗೆ ಪ್ರಾಪರ್ ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ 4 ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ ಎಲ್ಲ ಹಂಗಿದೆ. ಮತ್ತು ಇದು ತುಂಬ ಬಿಲ್ಡ್ ಕ್ವಾಲಿಟಿ ಇದು. ಇದಕ್ಕೆ ನೀವು ಹತ್ರನೂ ಕಂಪೇರ್ ಮಾಡೋಕ್ಕಾಗಲ್ಲ ಕ್ರಿಸ್ಟಾನ ಕಂಡಮ್ ಮಾಡ್ತಿಲ್ಲ. ಬಟ್ ರಿಯಾಲಿಟಿ ಅಂತ ಬಂದಾಗ ನಿಮಗೆ XUV 500 ಇಟ್ಸ್ ಅಲ್ಟಿಮೇಟ್ ಚಾಯ್ಸ್. ಕೇವಲ ನಿಮಗೊಂದು 2016-17 ಮಾಡಲ್ ನಿಮಗೆ W6 ತೊಗೊಳ್ತೀನಿ ಅಂತ ಹೇಳಿದ್ರೆ ಮಿಡ್ ವೇರಿಯಂಟ್ ಅದು ತೊಗೊಳ್ತಿದ್ರೆ ನಿಮ್ಗೊಂದು 4-4.5 ಸಿಕ್ಬಿಡ್ತದೆ. ಇಲ್ಲ ನನಗೆ ಪ್ರಾಪರ್ ಸನ್ರೂಫ್ ಎಲ್ಲ ಬೇಕು ಅಂತ ಹೇಳಿದ್ರೆ ನಿಮ್ಗೆ 5-5.5 ಸೂಪರಾಗಿರೋ ಗಾಡಿಗಳು ಸಿಕ್ಬಿಡ್ತದೆ, ಆರಾಮಾಗಿ ಸಿಕ್ಬಿಡ್ತದೆ. ಸೊ ಆ ಥರ ನೀವು ಟ್ಯಾಕ್ಸ್ ತಂದಿಲ್ಲ ಹಾಕೊಂಡ್ರೆ ಹೆಚ್ಚು ಕಮ್ಮಿ 1.20 ಒಂದ್ರ ಮೇಲೆ ಬರ್ತದೆ. 1.20, 1.30 ಬರಲ್ಲ. 20 ನಿಮಗೆ ಕ್ಲೋಸಿಂಗೇ ಆಗುತ್ತೆ. ಆಲ್ಮೋಸ್ಟ್ 6.5, 7 ಅಂದ್ಕೊಳ್ಳಿ. 7ಕ್ಕೆ ನಿಮ್ಮೊಂದು ಅಮೇಝಿಂಗ್ ಗಾಡಿಗಳು ಸಿಕ್ಬಿಡ್ತದೆ. ಸೊ ಹಂಗಾಗಿ ಮತ್ತು ನಿಮಗೆ ಏರ್ ಬ್ಯಾಗ್ ಇದೆ, ಬಿಲ್ಡ್ ಕ್ವಾಲಿಟಿ ಸೂಪರ್ ಸಾಲಿಡ್ ಆಗಿದೆ, ಸಾಕಾಗಿದೆ. ಮಾತ್ರ ಓಡಿಸೋದಕ್ಕಂತೂ ಅಲ್ಟಿಮೇಟ್ ಆಗಿದೆ ಗಾಡಿ. ಡ್ರೈವರ್ಸ್ ಕಾರ್ದು ಆ್ಯಕ್ಚುಲಿ ಎಲ್ಲ ಆ್ಯಂಗಲಿದ್ರೆ ನಿಮ್ಗೆ ಅದು ಖುಷಿ ಕೊಡುತ್ತೆ, ಒಂದು ಮಜಾನ ಕೊಡುತ್ತೆ, ಓಡಿಸೋಕ್ಕೆ ಸೂಪರ್ ಆಗುತ್ತೆ. ಬೇಕಾದ್ರೆ XUV 500 ಓನ್ ಮಾಡಿರೋರನ್ನ ಕೇಳಿ ನೋಡಿ, ನಿಮ್ಗೆ ಅದು ಅವ್ರು ಹೆಂಗೆ ಹೇಳ್ತಾರೆ ಕೇಳಿ. ಯಾಕಂದ್ರೆ ನನಗೂ ಕೂಡ ಅದನ್ನೇ ಹೇಳಿದ್ದು. ನಾನು ಆ್ಯಕ್ಚುಲಿ XUV 500 ನಾನು ತೊಗೊಳೋಕ್ಕಿಂತ ಮುಂಚೆ ನಾನು ಬೇರೆ ಕ್ರಿಸ್ಟಾ ಅಥವಾ ಬೇರೆ ಗಾಡಿ ಮೇಲೆ ಫೋಕಸ್ ಮಾಡಿದ್ದೆ. ಸೊ ಆವಾಗ ಒಬ್ಬರು ಹಿಂಗೆ ಕೊಟ್ಟರು. ನಾನು ಅಲ್ಲಿವರೆಗೂ XUV 500 ಓಡಿಸಿರಲಿಲ್ಲ, ಒಂದು ಸಲನೂ ಓಡಿಸಿರಲಿಲ್ಲ. 300 ಓಡಿಸಿದ್ದೆ, ಬಟ್ 500 ಅದಕ್ಕಿಂತ ಮುಂಚೆಯಿಂದ ಇದ್ರೂ ಕೂಡ ನಾನು ಓಡಿಸಿರಲಿಲ್ಲ. ಬಟ್ ಓಡಿಸಿ ಒಂದು 200 ಕಿಲೋಮೀಟರ್ ಲಾಂಗ್ ಹೋಗಿದ್ದೆ. 200 ಅಂದರೆ ಅದು ಹಾಸನ 200
ಆಸ್ಥಾನ ಒಳ್ಳೆ ನರಸೀಪುರ ಎಲ್ಲ ಎಲ್ಲೋ ಹೋಗಿ ಬಂದಿದ್ವಿ 200+200 ಏನೋ ಓಡಿಸಿದೆ. ಆವಾಗ ಅದರದ್ದು ಆ ಫೀಲ್, ಆ ಮಜಾ 2.2 ಲೀಟ್ರದ್ದು ಹೆಮ್ಮು ಹಾಕಿ ಮಜಾ ನಂಗೆ ಗೊತ್ತಾಗಿದ್ದು. ಸೊ ಹಂಗಾಗಿ ಇದನ್ನು ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಕೋಬೋದು. 7 ಸೀಟರ್ ಬೇಡ ಅಂದರೆ 5 ಸೀಟರ್ ಮಾಡ್ಕೋಬೋದು. ಒಳ್ಳೆ ಡೆಕ್ಕಿ ಸ್ಪೇಸು, ಒಳ್ಳೆ ರೋಡ್ ಸ್ಟೆಬಿಲಿಟಿ, ಹೈ ಸ್ಪೀಡ್ ಸ್ಟೆಬಿಲಿಟಿ, ಕಾರ್ನರಿಂಗ್ ಮಾಡೋಕ್ಕೆ, ಓವರ್ಟೇಕ್ ಮಾಡೋದಕ್ಕೆ ಎಲ್ಲ ಆ್ಯಂಗಲ್ದಾಗ ನಿಮಗೆ ಪರ್ಫೆಕ್ಟಾಗಿ ಕೊಡುತ್ತೆ. ಸೊ ನೀವು ಈ ಗಾಡಿನ ಈ ಟಾಪ್ 5 ನೀವು ಇದನ್ನು ನಂಬರ್ 1 ಕನ್ಸಿಡರ್ ಮಾಡಿ ಇದನ್ನು ನೀವು ತೊಗೋಬೋದು. ಈಗ ನಾನು ಇಷ್ಟು ಹೇಳಿರೋದ್ರಲ್ಲಿ ನಿಮಗೆ ಕ್ರಾಸ್ ಓವರ್ ಇದೆ, ಕಾಂಪ್ಯಾಕ್ಟ್ ಕ್ರಾಸ್ ಓವರ್ ಇದೆ, ಇದರಲ್ಲಿ ಹ್ಯಾಚ್ ಬ್ಯಾಕ್ ಕೂಡ ಇದೆ. ಹಾಗೆ ನಿಮಗೆ ಎಸ್ ಯು ವಿ ಅಂತ ಹೇಳೋಕ್ಕಾಗಲ್ಲ ಅದು, ಯಾಕಂದ್ರೆ ರೇರ್ ವೀಲ್ ಡ್ರೈವ್ ಎಲ್ಲ ಅದನ್ನು ಕನ್ಸಿಡರ್, ಅದೊಂದು ಬಿಟ್ಟರೆಲ್ಲ ಸೇಮ್ ಟು ಸೇಮೇ ಅದು. ಕ್ರಿಸ್ಟಾದಲ್ಲಿ ಮತ್ತು ಫಾರ್ಚುನರ್ಗಳಲ್ಲಿ ನಿಮ್ಗೆ ರೇರ್ ವೀಲ್ ಡ್ರೈವ್ಗಳು ಸಿಗುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಬಹುದು. ಸೊ ನಿಮ್ಗೆ ಯಾರಿಗಾದ್ರೂ ಎಸ್ಟೇಟ್ ಅಥವಾ ಇಲ್ಲಿ ಸ್ಟೇಟ್ ವೆಹಿಕಲ್ ಬೇಕಾಗಿತ್ತು, ಅದ್ರ ಬಗ್ಗೆ ತಿಳ್ಕೋಬೇಕು, ಗಾಡಿ ಕಂಡೀಷನು ಪ್ರತಿಯೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ, ಡಾಕ್ಯುಮೆಂಟ್ಸ್ ಹ್ಯಾಂಡ್ಲಿಂಗು, ಮತ್ತು ಇಲ್ಲಿ ಬಂದಮೇಲೆ ರೀನಂಬರಿಂಗು, ಟ್ರಾನ್ಸ್ಪೋರ್ಟೇಷನು, ಅಥವಾ ನೀವೇ ಏನಾದರೂ ನೋಡಿದ್ರೆ ಅಲ್ಲಿನ ಗಾಡಿಗಳನ್ನ ಅದ್ರ ಬಗ್ಗೆ ಇನ್ಸ್ಪೆಕ್ಟ್ ಮಾಡೋದಾಗಿರಲಿ ಅಥವಾ ತರಿಸೋದಾಗಿರಲಿ, ತರಿಸಿದ ರೀನಂಬರಿಂಗ್ ಮಾಡೋದು, NOC ಕಲೆಕ್ಟ್ ಮಾಡೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಈ ನಂಬರ್ ಹೋಗ್ಸು ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್.